ಈ ಹುಡುಗೊಂದು ಎಲ್ಲರ ಏನಾರ ಒಂದು ಇಟ್ಲು ಅಂದ್ರೆ ವಾಪಸ್ ನಮ್ಗೆ ಯಾರಿಗೂ ಏನು ಸಿಗೋದೇ ಇಲ್ಲ. ಎಲ್ಲಿಟ್ಟೋರ್ಲ ಏನ. ಯವ್ವ ಯವ್ವ ಅಯ್ಯಯ್ಯ, ಯಾಕ್ಲೆ ಹಿಂಗೆ ಕಾಕತ್ತಿ? ಏನಾತ? ಏನಾರು ಬಿದ್ದು ಬಂದೆ ಏನು ಏನಾರ ಮಾಡ್ಕೊಂಡೆ? ಅಮ್ಮ, ನೀನು ಅನ್ಕೊಂಡಿರಂಗ ನೀನು ಗುಂಡಮ್ಮಕ್ಕ ಒಳ್ಳೆ ಕೆಲ್ಬೆ, ಒಳ್ಳೆ ಕೆಲ್ಲ. ಅಯ್ಯಯ್ಯ, ಏನು ಹೇಳಕತ್ತಿಲ್ಲ? ಏನಾತ? ಏನಕ್ಕೆ ಮನೆಗೆ ಹೋಗಿದ್ದೇನೆ ಏನ್ರ ಅಂದ್ಲನ? ಮನೆಗೆಲ್ಲ ಯಾಕೆ ಹೋಗ್ಬೇಕು? ಇಲ್ವೇ, ನಾಕಿ ಮನೆಗೆ ಹೋಗಿದ್ದಿಲ್ಲ. ನಾನು ನಿನ್ನಂಗನ ಒಳ್ಳೇದು ಮಾಡಕತ್ತಾಳಂತ ನಾನು ಅನ್ಕೊಂಡಿದ್ದೆ. ಈಗ ದೊಡ್ಡಪ್ಪನ ಮನೆಗೆ ಹೋಗಿದ್ದೆ. ನೀ ಅನ್ಕೊಂಡಂಗ ದೊಡ್ಡಪ್ಪನು ಒಳ್ಳೇರಿಲ್ಲ, ಕಾಶವನು ಒಳ್ಳೆ ಗಿಲ್ಬೇಯವ. ಎಲ್ಲರ ಯೋಗ್ಯತೆನು ಏನಂತೇಳಿ ನಂಗೆ ಗೊತ್ತಾತು. ಏನು ಹೇಳಕತ್ತಿಲ್ಲ ನೀನು? ಏನೇನಾರ ಹೇಳ್ಬೇಡ. ಯವ್ವ, ಏನೇನಾರ ಯಾಕೆ ಹೇಳ್ತಿಮ್ಮೆ? ನಾನು ಇರೋ ವಿಷಯನ ಹೇಳಕತ್ತೀನಿ. ನನಗೆ ಮೊದ್ಲು ಕಾಶವಂದು ಹೇಳ್ತೀನಿ ಕೇಳು. ಕಾಶವ ನನಗೆ ನಡುಕ್ ಸಿಕ್ಕ ಮೊನ್ನೆ ಏನಂದ್ಲು, ಇಲ್ಲ ನಾನು ಮದುವೆ ಆಗಲ್ಲ ಅವನ್ನ, ನೀ ಮದುವೆ ಆಗು, ಅವ ಸರಿ ಇಲ್ಲ, ನನಗೆ ಇಷ್ಟ ಆಗಿಲ್ಲ ಅಂದ್ಲು. ಆತು ಬಿಡು ಅಂಥೇಳಿ ನಾನು ಹೂ ಅಂತ ಬಂದೆ. ಅವಾಗಲೇ ಬಂದು ಗುಂಡವತ್ತಿ ಮನೆ ಕೂತಿದ್ಲ, ನಿನ್ನ ಜೊತೆ ಮಾತಾಡತ್ತಿದ್ಲ. ಯವ್ವ, ಆಕಿ ಎಷ್ಟು ಹೊಲಸು ಕೆಲಸ ಮಾಡ್ಯಾಳಂದ್ರೆ ರೊಕ್ಕದ ಆಸೆಕ ಅವ ಕರೆನ ರೋಗಿಸ್ತಂತ ಬೇ ಹುಡುಗ. ರೊಕ್ಕ ಐತಿ, ಆಸ್ತಿ ಐತಿ, ಅಡುವು ಐತಿ, ಎಲ್ಲ ಇದ್ರೂ ಬೇಕಂತಾರ ಅವಂಗ. ಅಬ್ಬಬ್ಬ ಅಂದ್ರೆ 1 ವರ್ಷ 2 ವರ್ಷ ಅಷ್ಟೇ ಅಂದ್ಬೇ ಅವ ಬದುಕೋದು. ಅಂತವಂಗ ನಾನು ಕೊಡ್ಬೇಕಂತಾಳ ನೋಡ್ಬೇ. ಇದು ಎಷ್ಟು ನ್ಯಾಯ ಬೇ ಯವ್ವ? ಯವ್ವ, ಎಲ್ಲ ಏಕ್ ಮಾಡಿ ಮಾತಾಡಿದ್ರೆ ನನಗೆ ಅರ್ಥ ಆಗುದಿಲ್ಲ. ಮತ್ತೆ ಅಳದ್ ನಿಂದ್ರಿ ಚಂದ ಕೇಳು. ಏನಾತ? ಯವ್ವ, ನೀ ಅನ್ಕೊಂಡಂಗ ನೀ ನಂಬಿರೋ ಗುಂಡವಕ್ಕ ಒಳ್ಳೆಕಲ್ಲ, ದೊಡ್ಡಪ್ಪನೂ ಒಳ್ಳೆಯರಲ್ಲ, ಕಾಶವಂತರು ಒಳ್ಳೆಕಲ್ಲ ಅಲ್ಲ. ಇವತ್ತು ನಂಗೆ ಎಲ್ಲರದು ಬಣ್ಣ ಬಯಲಾತು. ನಾ ಇಲ್ಲಿಂದ ದೊಡ್ಡಪ್ಪನ ಮನೆಗೆ ಹೋದೆ. ಎದಕ್ಕೆ ಹೋಗಿದ್ನಿ ಅಂದ್ರೆ ನನಗೆ ಆ ಹುಡುಗ ಇಷ್ಟ ಇಲ್ಲ, ಅವಾಗ ನೀನಾರ ಹೇಳಿ ದೊಡ್ಡಪ್ಪ ಅಂತ ಹೇಳೋಣ ಅಂತ ಹೋದೆ. ನನಗೆ ಇವ್ರೂ ನಮ್ಮ ಮೇಲೆ ವಿಷ ಕಾರ್ತಾರಂತ ಅನ್ಕೊಂಡಿದ್ದಿಲ್ಬೇ. ನಮ್ಮನ್ನು ಹೆಂಗೆ ನೋಡ್ತಾರೆ ಗೊತ್ತನು? ಕೆಲಸದರ್ಕಿನ ಹತ್ತದ ಬೇ. ನಾನೀಗ ಕೆಲಸ ಮಾಡ್ಬೇಕಂತ, ಕೆಲಸ ಮಾಡೋದಕ್ಕೆ ರೊಕ್ಕ ಕೊಡ್ತಾಳಂತ. 1 ರೂಪಾಯಿ ನಿನ್ನ ಮಗಕ್ಕೆ ಹೋಗಿದ್ದೀನಿ ಅಂದ್ಲು ಗೊತ್ತನು ದೊಡ್ಡವ. ಅಯ್ಯ, ಇದೇನು ಬಂಡ ಯವ್ವ? ಚಂದಾಗ ಒಂದಿಟ್ಟು ಕೆಲಸ ಮಾಡ್ಕೊಡವ ಅಂದ್ರ ಏನ ಮಗಳದ್ ಸರಿ ನೀ ತಗೊಂಡು ಮಾಡಿಕೊಟ್ಟಿ, ಮಗಕ್ಕೆ ರೊಕ್ಕ ಹೋಗಿದ್ದೀನಿ ಅಂದಿದ್ದೇನ? ಲೇ, ನೀ ಆ ಹುಡುಗನು ಮದುವೆ ಕೊಲ್ಲೆನದಕ್ಕೆ ಏನಾರು ಸುಳ್ಳೊಂದು ಸೊಟ್ಟೊಂದು ಹೇಳ್ಬೇಕಲ್ಲ. ನಿನಗೆ ನನ್ನ ಮ್ಯಾಗ ಅನುಮಾನ ಐತಲ್ಲ, ಬಗ್ಗೆ ಹರಿಸ್ಬೇಕಲ್ಲ. ನಡಿ, ನೀನ ಗುಂಡವಕ್ಕನ ಕೇಳಿ ನಡಿ. ಬೇಕಾರ ಎಲ್ಲ ಬಾಯ್ ಬಿಡ್ತಾಳಾಕೆ. ಏನ್ ಕೇಳಿಲ್ಲ ಯವ್ವ, ಅವ್ರು ಬಂದಿದ್ರಲ್ಲ ಶಿವಪುರ ಸಾವ್ಕಾರ, ಅವ್ರ ಮಗ್ಗ ಕಾಯಿಲೆ ಐತಂತ. ಅಬ್ಬಬ್ಬ ಅಂದ್ರೆ ಇನ್ನೊಂದು 2 ವರ್ಷ ದಮ್ ಐತಂತ. ದಮ್ಮು ಈಗ ಮೊನ್ನೆ ಸರ್ಕಾರ ದವಾಖಾನೆಗೆ ಟಿ ಬಿ ಗುಳಿಗೆ ನುಂಗ್ರಿ ಅಂತಂತಿದ್ರಲ್ಲ, ಅವ ಶಾಣಪ್ಪ ಕಾಕ ಸತ್ನಲ್ಲ, ಟಿ ಬಿ ಬಂದು. ಅದ ಕಾಯಿಲೆನ ಐತ್ ಬೇ. ತಂಡಿಗಾಲ್ದಾಗಂಕ್ರೂ ಬದುಕದ ಕಷ್ಟ ಅಂತಿದ್ಲು ನಮ್ಮ ಕಕ್ಕಿ. ನನಗೆ ಗೊತ್ತೈತಿ. ಅಯ್ಯ, ಏನು ಹೇಳಕತ್ತೀಯ ನೀನು? ಇಲ್ಲ ಅಂದ್ರೆ ಯಾ ಗಂಡ್ಮಕ್ಳು ಬೇಯವ್ವ ಅಷ್ಟು ತೆಳ್ಳಗಿರ್ತಾರ? ನೀನ ಲೆಕ್ಕ ಹಾಕು. ಇಲ್ಲ ಅಂದ್ರೆ ಮಾತಿಗೂ ಕೆಮ್ತಾರನು. ನೀನು ಹೆಂಗ್ ಬೇಯವ್ವ? ನೀನು ಅಕ್ಕಿ ಮಾತು ನಂಬ್ತಿಯಲ್ಲ, ಹೆತ್ತ ಮಗಳು ನಾನು. ಯವ್ವ, ದೇವ್ರ ಫೋಟೋ ಎಲ್ಲದವ್ ನಡಿ. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಾನು ಕರೆ ಹೇಳಕತ್ತೀನಿ. ದೊಡ್ಡಪ್ಪ ಇಬ್ರು ಮಾತಾಡ್ಕೊಂಡು ಹಲ್ಕಿಸ್ಕೊಂಡು ನನಗೆ ಅನ್ಯಾಯ ಆಗತ್ತಾ, ತನ್ನ ಮಗಳು ಒಳ್ಳೇದಾಗತ್ತಂತ ನಿಂತ್ಕೊಂಡು ಮಾತಾಡಕತ್ತಿದ್ದೀನಿ. ನನ್ನ ಕಿವಿ ಯಾರೇ ಕೇಳಿಸ್ಕೊಂಡು ಬಂದಿದ್ದೆ. ಹಿಂಗ್ ಮೋಸ ಮಾಡ್ರ ಬದ್ದೆ ನಾವ್ ಇರ್ಬೇಕಂಬೆ ಯವ್ವ. ಅವ್ರು ಯಾಕೆ ಹಂಗೆ ಮಾಡ್ತಾರ? ಇವ್ರಿಗೆ ದೊಡ್ಡಪ್ಪಗ ಅವ್ರ ಮಗಳು ಅವರು ಚಂದಿರ್ಬೇಕು. ಈಕಿಗೆ ಒಬ್ಬಕ್ಕೆ ಅದಾಳಲ್ಲ, ಮತ್ತು ಆಸ್ತಿ ಪಾಸ್ತಿ ಎಲ್ಲ ಏನಿಲ್ಲ, ನೋಡ್ಕೊತಾರಂತ. ಮತ್ತು ಈಕೆ ರೊಕ್ಕ ಕೊಡ್ತಾರಂತ. ಈಕೆ ಹೆಸರಲ್ಲಿ ಹೊಲ ಹಚ್ತಾರಂತ ಅವರು ಶಿವಪುರ ಸಾವ್ಕಾರ. ಈಗ ನನಗೂ ಏನು ಅನ್ಯಾಯ ಮಾಡಲ್ಲಂತವ. ಅವ್ರು ಹೇಳಿದ್ದು ಹೇಳಕತ್ತೀನಿ. ನಂಗೆ ನಾಳೆ ಒಂದು ಕೂಸು ಹುಟ್ಟುತ್ತಲ್ಲ, ಗಂಡ ಹುಟ್ಲಿ ಹೆಣ್ಣ ಹುಟ್ಲಿ, ಅದಕ್ಕೆ ಆಸ್ತಿ ಮಾಡಿ ಅದು ನನ್ನನ್ನು ಇಟ್ಕೊಂಡು ಮಂತನೂ ನೋಡ್ಕೊಂಡು ಹೋಗ್ತಾರ ಅಂದಾರಂತ. ಅದಕ್ಕೆ ಅನ್ಯಾಯ ಆಗ್ಬಿಡಲ್ಲ ಅಂತಂದು ಅಂದಾಳ ಗುಂಡವಕ್ಕ ಅಂತಂದು. ಇದ ನಿನಗೆ ಅಕ್ಕ ಆಗಕ್ಕಿ ಹೇಳಿದ್ದು. ಅದಕ್ಕೆ ದೊಡ್ಡಪ್ಪ ಬೇಡ, ಕಾಯಿಲೆ ಅವರು ಇರೋ ಹುಡುಗ ಕೊಟ್ಟು ಆ ಹುಡುಗಿ ಜೀವನ ಹಾಳು ಮಾಡೋದು ಬೇಡ, ನಾ ಹೇಳ್ತೀನಿ ಕೇಳು ಭಾಗ್ಯ. ಅವ ಈಗ ಬೇಕಾರೆ ಈ ಮಾತು ದೊಡ್ಡಪ್ಪ ನೀನು ಬಂದು ಹೇಳ್ತಾನ ಏನು? ಇದನ್ನು ನನ್ನ ಮುಂದೆ ಹೇಳಾನೀಗ. ಯಾರ ಆತೀಗ ನೋಡಾರಲ್ಲ ತಗ, ನಾನು ನೋಡಕ್ಕೆ ಬಂದಿದ್ನಲ್ಲ, ಅವ್ರ ಅಣ್ಣನ ತಮ್ಮನ ಅದಾನಂತ. ಅವ ನಮ್ಮಂಗ ಇದ್ದಾರಲ್ಲ, ಅವರು ಬಡವ್ರಂತ, ಅವ್ರಿಗೂ ಹೆಣ್ಣು ನೋಡಕತ್ತಾರಂತ. ಅವ್ರನ್ನ ಬೇಕಾದ್ರೆ ಮದುವೆಗಂತಂತೇವ, ನಿಮ್ಮ ಯೋಗ್ಯತೆ ತಕ್ಕಂಗಾಗತ್ತ. ಅಂದ್ರೆ ಯೋಗ್ಯತೆ ಅಂದ್ರೇನು, ನಿಮ್ಮ ಅಂತಸ್ತು ಅಭಿಮಾನಕ್ಕೆ ತಕ್ಕಂಗ ಅಂತ ನಮ್ಮ ಮಾತಂದ ದೊಡ್ಡಪ್ಪ. ಈಗ ಹೇಳವ್ವ, ಹೇಳು, ನಾನು ಅವ್ನ ಮದುವೆ ಅಲ್ಲ. ಇಲ್ಲವ ನನ್ನ ಮಗಳ, ಇಲ್ಲ, ತಪ್ಪಾತು
ಚಂದನ್ ಮಗಳು ತಗೊಂಡೋಗಿ ಅಂತ ರೋಗಿಷ್ಟು ಕೊಟ್ಟು ನಾನೇನು ಮಾಡ್ಲೇವ? ದಿನ ನೀನು ಕಣ್ಣೀರ ಕೈ ತೊಳೆದು ನೋಡ್ಕೊಂಡು ಈ ಹೆತ್ತು ಹೊಟ್ಟೆರ ಹೆಂಗಿರುತ್ತಲೇ ಯಮನಿ? ಇಲ್ಲವ ಇಲ್ಲ ಇಲ್ಲ, ಇಷ್ಟೆಲ್ಲ ನಮ್ಮ ಬೆನ್ನ ಹಿಂದೆ ಮಸ್ಲತ್ ಮಾಡ್ತಾರೆ ಇವರೆಲ್ಲ ಅಂತ ನನಗೆ ಅರ್ಥ ಅರ್ಥ ಆಲಾರ್ದಂಗೆ ಹೋತು. ಮನೆಯಾಗ ಗಂಡ್ಮಕ್ಳು ಹೆದರಿಕಿರ್ಬೇಕನ್ನೋದು ಇದಕ್ಕಲೇ ಯಮನಿ, ಇದ ಒಂದ ಕಾರಣ. ನಿಮ್ಮ ಅಣ್ಣ ನೋಡಿದ್ರೆ ಹೆಣಗಾಗ್ಯಾನ ಉಂತನ ತಿಂತನ ಬಕ್ಕುತ್ತಾನ, ಗಂಡಸ್ತನ ತೋರ್ಸೋದಲ್ಲ, ಗಂಡಸಾಗಿ ಮನೆ ಜವಾಬ್ದಾರಿ ತಗೋವಲ್ಲ. ಇಂಥವನ್ನಿಂದನ ನಮ್ಮ ಜೀವನ ಈ ಥರ ಆಗೋಗ್ಬಿಡ್ತಾವ ಯವ್ವ. ಈಕಿ ಗುಂಡ ಒಕ್ಕನ್ ಬಿಡೋದಲ್ಲೇ ನಾನು. ಬೇಡವಾ ಬೇಡ, ದುಡುಕ್ ಬೇಡ. ಇವ್ರಂಗ ಎಲ್ಲರೂ ಆಕಳದ ಮಕ ಕತ್ತಿ ಒದಕಿ ಕೊಟ್ಟಾರ ನೋಡಿ ನಮಗ. ಹಂಗ ನಾವು ಕೊಡ್ಬೇಕು. ಏನ್ ಮಾಡೋಣ ನಮ್ ಏನು ಕೊಡೋಕ್ಕಾಗತ್ಲೆ? ಬಡವರು ಅದೇ ಹೇಳ್ತಾರಲ್ಲ, ಬಡವನ ಕೋಪ ದೌಡಿಗಷ್ಟ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲವ. ಈಕಿಗೆ ಬಿಡೋದಿಲ್ಲಿಕ್ಕಿನ್ನ ಗುಂಡವು ನಿಲ್ಲಡಿಲ್ಲ ಹಗ್ಗರಿ ಪಲ್ಯ ಮಾಡಿ ಬರ್ತೀನಿ ನಾನು. ಬೇಡವಾ ಬೇಡ, ಏನು ಕೇಳಬೇಡ, ಹೋಗು. ಒಲ್ಲೆ ಅಂತಾಳ, ಈ ಮದುವೆ ಬೇಡ ಅಂತ ಹೇಳು. ಆಕಿ ನಿನಗೆ ಏನಾರ ಮಾಡಿ ಒಪ್ಸೋ ಪ್ರಯತ್ನ ಮಾಡ್ತಾಳ. ಯಾಕಂದ್ರೆ ಆಕಿದು ರೊಕ್ಕ ಆಸ್ತಿ ಅಂತಸ್ತು ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಏನಾರ ಹೇಳ್ತಾಳ. ಅದಕ್ಕೆ ಯಾವುದಕ್ಕೂ ನೀವು ಒಪ್ಕೋಬೇಡ. ಆಕಿ ಬಾಯಲ್ಲಿ ನಿನ್ನ ಕೈಲಾದ್ರೆ ಎಲ್ಲಾನು ಎದಕ್ಕಿದನ್ನು ಮಾಡಕತ್ತಾಳ ಅನ್ನೋದು ಹೇಳು. ನೋಡ್ಬೇಕಾರ ಆಕಿ ನಿನಗೆ ಹೆಂಗೆ ಆಮೇಶ ಹೊಡ್ತಾಳ. ಕೊನೆಗೆ ನಿನಗೆ ಬೇಕಾರ ನನ್ನ ಹೆಸರಲ್ಲೇ ಹೊಲ ಮನಿ ಎಲ್ಲ ಬೇಕಾದ್ರೂ ಹಚ್ಚಿಸ್ತೀನಿ ಅಂತಾಳ. ಯಾಕೆ ಹೇಳು? ಯಾರು ಹಚ್ಚಿಸ್ತಾರೆ ಬೇ? ಬೀದಿ ಹಾದಿ ಹೆಣ್ಮಕ್ಳು ಸಿಗ್ತಾರೆ ಈಗಿನ ಕಾಲದಾಗ. ಅಂಥ ಕಾಲದಾಗ ನಾವು ಅದೀವಿ. ಎಲ್ಲ ಬಿಟ್ಟು ಮದ್ವೆ ಮಾಡಕ್ಕೆ ನನಗೆ ನನ್ನ ಹೆಸರು ಹಚ್ಚಿಸ್ತಾಳ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊ ನೀನು. ಬೇಕಾದ್ರೆ ನಡಿ. ಆದ್ರೆ ಹಿಂಗೆ ನೀ ಸಿಟ್ಟಿಲೆ ಹೋದ್ರೆ ಕೆಲಸ ಆಗೋದಿಲ್ಲ. ಅಕ್ಕಿನ ಬಾಯ್ ಬಿಡ್ತಾಳ, ನಡಿ ಬೇಕಾರೆ. ಇಲ್ಲ ನನ್ನ ಮಗಳ, ನಾನು ನಿನ್ನ ನಂಬ್ತೀನಿ ಯವ್ವ, ನಂಬ್ತೀನಿ. ಜನ ಇರೋದ ಹಂಗದಾರ ಯವ್ವ, ಅದಾರ. ನಿಮ್ಮಪ್ಪ ಸಾಯತ್ಲಿಗೆನ ಅಣ್ತಮ್ಗಳು ನಮ್ಮ ಜೀವ ತಿಂದ್ರು. ಈಗ ಇವರು ಏನೋ ಒಂದಿಟ್ಟು ಮನುಷ್ಯತ್ವದಾರ ಇದ್ದಾರದಾರ, ನಮ್ಮನ್ನು ಹಿಡಿದು ಬಡ್ದಾಡ್ತಾರಂತ ನಂಬಿದಿನ್ಲೇ ನಾನು ಕಣ್ಣು ಮುಚ್ಚಿಕೊಂಡು. ಈ ಬೊಸುಡಿ ಗುಂಡವ ಇಂಥ ಪರಿ ಮಾಡ್ತಾಳಂತ ಅನ್ಕೊಳ್ಳಿಲ್ಲಲ್ಲೇ ನಾನು, ಅನ್ಕೊಳ್ಳಿಲ್ಲ. ಇಟ್ಟಿರ್ಲೆಕ್ಕಿಗೆ ಯಾ ಜಮ್ದಾಗ ಏನ್ ಪಾಪ ಮಾಡಿದ್ಲ ಏನ? ಈ ಜಮ್ದಾಗ ಒಂದಾಗ ಹೋಗಿ ಹೆಂಗ್ ಬಿದ್ದು ಸಾಯ್ತೈತ್ ನೋಡು, ಹಿಂಗ ಸಾಯ್ತಾಳ್ಲೇಕಿ ನೋಡು. ನೆಟ್ಟೆ ಮದ್ದೆಣ್ಣು ನಿಗ್ರಿ ಕೇಳಿಲ್ಲ ಅಂದ್ರೆ ಹೇಳುವಂತೆ ನೀನು. ಕರ್ಮ ಬೀಳೋದಿಲ್ಲಲೇ ಯಬ್ಬನಿ, ತಪ್ಪಾತ್ಲೇನದ್ದು ತಪ್ಪಾತು. ನೀನು ಕೊಡೋದಿಲ್ಲ. ಬೇಡ, ಯಾರು ಬೇಡ. ನಾ ಚಲೋ ಮಂತಾನ ನಾನು ನೋಡ್ತೀನಿ, ಹುಡುಕ್ಯಾಡಿ ನಾನು ನೋಡ್ಕೊಡ್ತೀನಿ ಯವ್ವ. ಇವ್ರ ಸವಾಸನ ಬೇಡ. ಅವ ಅವ್ರ ತಮ್ಮನ ಮಗನ ಮನೆಗೂ ಕೊಡೋದು ಬೇಡ, ಅಣ್ಣನ ಮನೆಗೆ ಮದುವೆ ಕೊಡ. ಯಾರು ಬೇಡಲಿ ನಮಗೆ, ಬೇಡ. ಆ ರಾಮಣ್ಣನ ಮಂತಾನ ಬೇಡ ನಮಗೆ, ಏನು ಬೇಡ ಯವ್ವ. ಅವನ ಮದಿವಕ್ಕಿನಿ ಏನಾತು? ದುಡ್ಕೊಂಡು ತಿನ್ನ ಗಣಮಾಗಿದ್ರೆ ಸಾಕು ನನಗೆ. ರಟ್ಟಿಗೆ ಬಲ ಇದ್ರೆ ಸಾಕು. ನಮ್ಮ ಅಣ್ಣನಂತ ಹೂ ಕೊಡಬೇಡ್ಬೇ ಯವ್ವ, ಕರೆ ಹೇಳ್ತೀನಿ ನಾನು. ಅಳಬೇಡ. ಇಂಥವ್ರಿಗೆಲ್ಲ ನಮ್ಮ ಅಕ್ಕನ ಸರಿ. ಯಾರು ಬೇಯವ್ವ ನಿಮ್ಮಕ್ಕ? ಯಾರು? ನೀನು ಅಕ್ಕಿನ ನೋಡಿಲ್ಲಲೇ, ನೀ ಅಕ್ಕಿನ ನೋಡಿಲ್ಲ. ನನ್ನ ಕಾಕನ ಮಗಳು ಬೇಕದಾಳ. ಆಕಿ ಯಾರು ನೋಡೋಕೆ ಸಾಧ್ಯ ಇಲ್ಲ. ಆಕಿಲಿರೋದೇ ಇಲ್ಲ. ಆಕಿ ಸುಡುಗಾಡಿಸಿದ್ರ ಜೊತೆಗೆ ಊರು ಕಾಡು ದೇಶ ಸುತ್ತಾಕಿ. ಆಕಿ ಊರಾಗ ಬರೋದೇ ಇಲ್ಲ. ಆಕಿ ಏನೇ ಇದ್ರು ಆಕಿ ಸ್ಮಶಾನವಾಸಿ ಕಾಡು. ಆಕಿಯಿಂದನ ಇವ್ರಿಗೆಲ್ಲರಿಗೂ ಸರಿಗೆ ಮಾಡ್ತೀನಿ. ನಮ್ಗೆ ಉಳಿದಿರೋದು ಅದ. ಏನವ್ವ ಏನು ಮಾಡ್ತೀಯ? ಅಂತಾರ ಹತ್ರಲ್ಲ ಯಾಕೆ ಹೋಗಿ ನೀನು? ಇಲ್ಲ, ಆಕಿ ಮಾಟ ಮಂತ್ರ ಮಾಡಿಸಿ ಇವ್ರನ್ನೆಲ್ಲರನ್ನೂ ಗಿರಿಗಿಟ್ಲೆ ಆಡಿಸ್ತಾಳೆ ಆಕಿ. ಕಾಳವ್ವ ಅಂದ್ರೆ ಏನು ತಿಳ್ಕೊಂಡಿ ನೀನು? ಯವ್ವ, ಅವಾಗ ಸಣ್ಣರಿದ್ದಾಗ ಅಪ್ಪ ಹೇಳ್ತಿದ್ನಲ್ಲ, ಆಕೆನು ಬೇಡ. ಆಕಿ ಭಾಳ ನೋಡಕ್ಕೆ ಹೆದ್ರಿಕೆ ಬರಂಗಿರ್ತಾಳ. ಆಕಿ ಸಹವಾಸ ಮಾಡಿರೋ ಯಾರು ಬೇರೆ ಮನುಷ್ಯರ ಥರ ಇರಂಗಿಲ್ಲ. ಅವರು ಹಂಗೆ ಅಕ್ಕಾರ ಏನೇನು ಅಂತಾರವ. ಬೇಡ ಯವ್ವ. ಇಲ್ಲ, ನಂದು ಹೋಗೈತಿ. ನಾನು ಆಕಿನ ಹುಡ್ಕೊಂಡು ಹೋಗ್ತೀನಿ. ನಾನು ಬಿಡೋದಲ್ಲ ಯವ್ವ. ಬ್ಯಾಡ ಬಿಡ್ಬೇ, ಅಂಥ ಸಹವಾಸ ಯಾಕೆ ಮಾಡೋಣ ನಾವು? ಇಲ್ಲ, ಮೊದ್ಲು ನಿನ್ನ ಮದುವೆ ಮಾಡ್ತೀನಿಲೇ. ಚಂದಾಗ ಒಂದು ಹುಡುಗನ ನೋಡಿ ಗಟ್ಟು ಮುಟ್ಟಾಗಿರತ್ತ, ನಮ್ಮ ಯೋಗ್ಯತೆ ತಕ್ಕಂಗೆ ಮಾಡೋಣ. ನಮ್ಮ ಮಂತನಕ್ಕೆ ಸೂಟೇಬಲ್ ನಮ್ಮ ಮಂತನಕ್ಕೆ ಸೂಕ್ತವಾದ ಹುಡುಗನ್ನ ಹುಡುಕ್ತೀನಿಲೇ. ಹುಡುಕಿ ನಿನಗೆ ಚಂದಾಗ 4 ಮಂದಿಯಾಗ ಹಕ್ಕಿ ಕಾಳು ಹಾಕಿ ನಿನ್ನ ಗಂಡ ಮನೆಗೆ ಕಳಿಸಿದ ಮ್ಯಾಗ ಇವ್ರೇನು ನಮ್ಗೆ ಅನ್ಯಾಯ ಮಾಡ್ಬೇಕಂತ ಹೊಂದು ಚಕೊಂಡು ಕೂತಾರಲ್ಲ, ಇವ್ರ ಮಂತನ ಅಳಿಲಿಲ್ಲ.
ನನ್ನ ಹೆಸರು ಶೋಭಾವ ಅಲ್ಲ, ನನ್ನ ಹೆಸರು ಶೋಭಾವನ ಅಲ್ಲ ನೋಡುವಂತೆ ಅಂತ ನೀನು